ಕರ್ನಾಟಕ ಬಿಜೆಪಿ ಯಾವತ್ತಿದ್ರೂ ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪ ಅಂತಾನೆ ಹೇಳಬಹುದು. ಅಧಿಕಾರ ಇದ್ರೂ ಅಷ್ಟೇ, ಅಧಿಕಾರದಲ್ಲಿ ಇಲ್ದಿದ್ರೂ ಅಷ್ಟೇ. ಹೈಕಮಾಂಡ್ ಮಾತು ಕೇಳೋ ನಾಯಕರು ಕೆಲವು ಮಂದಿ ಮಾತ್ರ. ಈಗ ಬಿವೈ ವಿಜಯೇಂದ್ರ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಬಡಿದಾಟ ಇನ್ನೊಂದು ಹಂತಕ್ಕೆ ತಲುಪಿರೋದೇ ಇದಕ್ಕೆ ಸಾಕ್ಷಿ. ಶೀಘ್ರದಲ್ಲೇ ವಿಜಯೇಂದ್ರ ಪರ ಸ್ವಾಮೀಜಿಗಳು ಸಭೆ ನಡೆಸೋ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಬಿಎಸ್ವೈ ಕಷ್ಟದಲ್ಲಿದ್ದಾಗ ಸ್ವಾಮೀಜಿಗಳು ಬೆಂಬಲಕ್ಕೆ ನಿಂತಿದ್ರು. ಇದೇ ಅಸ್ತ್ರವನ್ನ ವಿಜಯೇಂದ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಯತ್ನಾಳ್ ಬಣ ಇದಕ್ಕೆ ವಿರೋಧಿಯಾಗಿ ಇನ್ನೊಂದು ರೀತಿಯ ಪ್ಲಾನ್ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಲಿಂಗಾಯತ ಪರಮೋಚ್ಚ ನಾಯಕ ಅಂತ ಬಿಎಸ್ ಯಡಿಯೂರಪ್ಪ ಗುರುತಿಸಿಕೊಂಡಿದ್ದಾರೆ. ಲಿಂಗಾಯತರ ದೊಡ್ಡ ಶಕ್ತಿಯೇ ಬಿಎಸ್ವೈ ಕುಟುಂಬಕ್ಕೆ ಇದೆ. ಆದರೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವಿಜಯೇಂದ್ರ ವಿರುದ್ದವೇ ಸಡ್ಡು ಹೊಡೆದು ಶಾಸಕ ಯತ್ನಾಳ್ ನಿಂತಿರೋದಕ್ಕೂ ಕೂಡ ಕಾರಣ ಇದೆ. ಕೇವಲ ಅವರ ಪರ ಮಾತ್ರ ಲಿಂಗಾಯತ ನಾಯಕರಿಲ್ಲ, ನಮ್ ಜೊತೆ ಕೂಡ ಲಿಂಗಾಯತ ನಾಯಕರು ಇದ್ದಾರೆ ಅಂತ ಸಂದೇಶ ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ. ಘಟಾನುಘಟಿ ಲಿಂಗಾಯತ ನಾಯಕರ ಸಂಪರ್ಕವನ್ನ ಇಟ್ಕೊಂಡೇ ಈ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಸ್ಪರ್ಧೆ ಮಾಡೋದಕ್ಕೆ ನಮ್ಮ ಬಣ ಕೂಡ ರೆಡಿ ಇದೆ ಅಂತ ಈ ಹಿಂದೆಯೇ ಯತ್ನಾಳ್ ಅನೇಕ ಸಲ ಹೇಳ್ಕೊಂಡಿದ್ರು. ಲಿಂಗಾಯತ ಕೋಟಾ ಅಂತ ಬಂದ್ರೆ ಐ ಆಮ್ ರೆಡಿ ಅಂತಾನು ಮೆಸೇಜ್ ಪಾಸ್ ಮಾಡಿದ್ರು. ಇದಿಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಯತ್ನಾಳ್ ನಾನು ರೇಸ್ನಲ್ಲಿ ಇದ್ದೇ ಇದ್ದೀನಿ, ಸಿಎಂ ಸ್ಥಾನದ ರೇಸ್ನಲ್ಲೂ ಇದ್ದೀನಿ ಅನ್ನೋ ಮೂಲಕ ತಮ್ಮ ವರ್ಚಸ್ಸು ಏನು ಅನ್ನೋ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ಮಾಡಿದ್ರು. ವಿಜಯೇಂದ್ರ ನಡೆಯಿಂದ ಲಿಂಗಾಯತರಿಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ ಅಂತ ಲಿಂಗಾಯತ ಮುಖಂಡರೇ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಭೆ ಬಳಿಕ ಸಮುದಾಯದ ಬಿಜೆಪಿ ಮುಖಂಡ ಉಮೇಶ್ ಮಹಾಬಲಶೆಟ್ಟಿ ಮಾತನಾಡಿ, ಪ್ರತಿಯೊಂದು ಜಿಲ್ಲೆಗಳಿಂದ 3-4 ಜನ ಇದ್ದೀವಿ. ಬಿಜೆಪಿ ಮೊದಲಿನಿಂದ ಕುಟುಂಬ ರಾಜಕಾರಣಕ್ಕೆ ವಿರೋಧ ಮಾಡ್ತಾ ಬಂದಿದೆ. ಆದರೆ ಯಡಿಯೂರಪ್ಪನವರ ಮಗನಿಗೆ ಜವಾಬ್ದಾರಿ ಕೊಡೋ ಮೂಲಕ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಲಾಗಿದೆ. ಇದರ ಬಗ್ಗೆ ನಾವು ಸಭೆಯಲ್ಲಿ ಚರ್ಚೆ ಮಾಡಿದೀವಿ. ವಿಜಯೇಂದ್ರ ನೇತೃತ್ವದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ನಾವು ತಂಡ ಮಾಡ್ಕೊಂಡು ಹೋಗಿ ಹೈಕಮಾಂಡ್ ಮುಂದೆ ನಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸ್ತೀವಿ ಅಂತ ಹೇಳಿದ್ರು. ಹಾಗೆ ವಿಜಯೇಂದ್ರ ಪ್ರತಿಯೊಂದರಲ್ಲೂ ಅಸಮರ್ಥರು ಅಂತ ಗೊತ್ತಾಗಿದೆ. ವಿಜಯೇಂದ್ರ ಅವರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗ್ತಾ ಇಲ್ಲ. ಯತ್ನಾಳ್ ವಿರುದ್ಧ ವಿಜಯೇಂದ್ರ ಎತ್ಕಟ್ಟೋ ಕೆಲಸ ಮಾಡ್ತಿದ್ದಾರೆ. ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಂದ್ರೆ ಈಗಿನ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು. ಯತ್ನಾಳ್, ಸೋಮಣ್ಣ, ಬೊಮ್ಮಾಯಿ ಯಾರಿಗ್ ಬೇಕಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಲಿ, ಇವರೆಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ವಿಜಯೇಂದ್ರ ಅವರಿಂದ ಹೋರಾಟ ಸಾಧ್ಯ ಇಲ್ಲ, ಪಕ್ಷಕ್ಕೂ ನಷ್ಟ. ವಿಜಯೇಂದ್ರ ಮುಂದುವರೆದ್ರೆ ನಮ್ಮ ಸಮುದಾಯಕ್ಕೂ ಕೆಟ್ಟ ಹೆಸರು ಅಂತ ಅನೇಕ ಲಿಂಗಾಯತ ನಾಯಕರೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಭಿನ್ನರ ಸಭೆಯಲ್ಲಿ ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಕೂಡ ಕಾಣಿಸಿಕೊಂಡಿದ್ದಾರೆ. ಸಭೆ ಆರಂಭಕ್ಕೂ ಮುಂಚೆಯೇ ಯತ್ನಾಳ್ ಎಲ್ರಿಗೂ ಧೈರ್ಯವನ್ನ ತುಂಬಿದ್ರು. ನಾಯಕತ್ವದ ವಿಚಾರವಾಗಿ ಎಲ್ಲರೂ ಮುಕ್ತವಾಗಿ ಅಭಿಪ್ರಾಯ ತಿಳಿಸಿ ಯಾರಿಗೂ ಅಂಜಬೇಡಿ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಇದರಿಂದ ಬಣ ಬಡಿದಾಟ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅನ್ನೋದು ಕಾಣಿಸ್ತಾ ಇದೆ. ಇದೀಗ ಮತ್ತೊಂದು ಮಗ್ಗುಲಿಗೆ ಇದು ಹೊರಳಿದೆ. ಲಿಂಗಾಯತರ ಶಕ್ತಿ ಯಾರ್ ಕಡೆ ಇದೆ ಅಂತ ನೋಡೇ ಬಿಡೋಣ ಅನ್ನುವಷ್ಟರ ಮಟ್ಟಿಗೆ ಈಗ ಯುದ್ಧ ನಡೀತಾ ಇದ್ದು, ಈ ಲಿಂಗಾಯತ ಅಸ್ತ್ರ ಯಾವ ರೀತಿ ಬಳಕೆ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಸದ್ಯಕ್ಕಂತೂ 1 ತಿಂಗಳ ಮಟ್ಟಿಗೆ ಯಾವುದೇ ರಾಜ್ಯಾಧ್ಯಕ್ಷ ಆಯ್ಕೆಯನ್ನ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ವಿಜಯೇಂದ್ರ ಅವರೇ ಮುಂದುವರಿಯೋ ವಿಶ್ವಾಸವನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇರೋದ್ರಿಂದ ವಿರೋಧಿ ಬಣದವರು ಮಾತ್ರ ವಿಜಯೇಂದ್ರ ಅವರನ್ನ ಬದಲಾಯಿಸಬೇಕು ಅಂತ ಪಟ್ಟು ಹಿಡಿದಿದೆ. ಯಾಕೆಂದ್ರೆ ವಿಜಯೇಂದ್ರ ಅವರು ಆಯ್ಕೆ ಆದಾಗ್ಲಿಂದ ಯತ್ನಾಳ್ ಮತ್ತೆ ಅವರ ಬಣ ಇದನ್ನ ವಿರೋಧ ಮಾಡ್ಕೊಂಡು ಬಂದಿದೆ. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಬಂದಾಗ ತಮ್ಮಿಂದಾಗೋ ಎಲ್ಲಾ ಪ್ರಯತ್ನಗಳನ್ನ ಮಾಡೇ ಬಿಡೋಣ ಅಂತ ಎಲ್ಲಾ ರೀತಿಯಲ್ಲೂ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ವಿಪಕ್ಷ ಸ್ಥಾನದಲ್ಲಿರೋ ಬಿಜೆಪಿ ಹೊಸ ಕಿರಿಕಿರಿ ಅಪಮಾನಕ್ಕೀಡಬಾರದು ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕ ಬಜೆಟ್ ಮಂಡನೆ ಆಗುತ್ತೆ. ಈ ಸಂಬಂಧ ಮಾರ್ಚ್ 3ನೇ ತಾರೀಕಿಂದ ಬಜೆಟ್ ಅಧಿವೇಶನ ನಡೆಯುತ್ತೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಿರ್ಧಾರವನ್ನ ಪ್ರಕಟಿಸಿದ್ರೆ ಅದರಿಂದ ಪಕ್ಷಕ್ಕೆ ಹಿನ್ನಡೆ ಆಗಬಹುದು, ಹೊಸ ಕಿರಿಕಿರಿಗಳು ಉಂಟಾಗಬಹುದು, ಸದನದಲ್ಲಿ ಪ್ರಶ್ನೆ ಮಾಡೋ ವಿಪಕ್ಷ ನಾಯಕರಿಗೆ ಮುಜುಗರ ಆಗಬಹುದು ಅನ್ನೋ ಕಾರಣಕ್ಕೆ ಈಗ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ.